ಓಂ ಪರೋಮಾತ್ರಯಾ ತನುವಾವೃಧಾನ ನತೆ ಮಹಿತ್ವವನ್ವಶ್ನುವಂತಿ ಉಭೇತೆ ವಿದ್ಮರಜಸೇ ಪೃಥಿವ್ಯಾ ವಿಷ್ಣೋ ದೇವತ್ವಂ ಪರಮಸ್ಯ ವಿತ್ಸೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕುಂಭರಾಶಿ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ನೋಡಿ, ಜುಲೈ ತಿಂಗಳಲ್ಲಿ ನಾವೇನು ಮಾಡಕ್ ಹೋಗಲ್ಲ. ಯಾಕೆ? ನಮಗೀಗ ನಿಜ ಜ್ಯೇಷ್ಠ ಮಾಸದಲ್ಲಿ ಬಹುಳ ಪಕ್ಷ ಅಂದ್ರೆ ಕೃಷ್ಣ ಪಕ್ಷ ಪ್ರಾರಂಭ ಆಗುತ್ತೆ. ಸಾಧಾರಣವಾಗಿ ಕೃಷ್ಣ ಪಕ್ಷದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ನಾವು ಮಾಡ್ಲಿಕ್ಕೆ ಹೋಗಲ್ಲ, ಸಣ್ಣ ಪುಟ್ಟದ್ ಮಾಡ್ಕೋತಾರೆ ಅಷ್ಟೇ. ಅದಾದ್ಮೇಲೆ ಆಷಾಢ ಮಾಸ ಬಂದ್ಬಿಡುತ್ತೆ. ಜುಲೈ ತಿಂಗಳು ಪೂರ್ತಿಯಾಗಿ ಆಷಾಢ ಮಾಸ ಇರುತ್ತೆ, ನಾವು ಯಾವುದೇ ಶುಭ ಕಾರ್ಯ ಮಾಡಲ್ಲ. ಹಾಗಾಗಿ ಕುಂಭರಾಶಿಯವರಿಗೆ ಯಾವುದೇ ಖರ್ಚು ಈ ತಿಂಗಳಲ್ಲಿ ಇಲ್ಲ. ಇದು ಪಾಯಿಂಟ್ ನಂಬರ್ 1. ಖರ್ಚಿಲ್ಲ ಅಂತಂದ ಮೇಲೆ ನಿಮಗೆ ಈ ಮದುವೆಗೆ ಹೋಗು, ಮುಯಿ ಕೊಡು, ಅಥವಾ ಯಾರ್ದನ್ನ ಗೃಹ ಪ್ರವೇಶಕ್ಕೆ ಹೋಗು, ಗಿಫ್ಟ್ ಕೊಡು, ಈ ಥರದೆಲ್ಲ ಏನೂ ಇರಲ್ಲ. ಎಷ್ಟಾಗ್ಬಿಡುತ್ತೆ ಗುರುಗಳೇ ಅಂದ್ರೆ ಒಂದೊಂದು ಸಾವಿರನೂ ಕೂಡ ಕ್ಯಾಲ್ಕುಲೇಷನ್ನೇ, ಅದು ಕೂಡ ಲೆಕ್ಕನೇ. ಯಾಕಂದ್ರೆ ಕುಟುಂಬ ನಡೆಸ್ಬೇಕು, ಎಲ್ಲರೂ ಶ್ರೀಮಂತರಾಗಿರಲ್ಲ. ಎಷ್ಟೋ ಜನ ನಮಗೆ ಮ್ಯಾಕ್ಸಿಮಮ್ ಸಂಖ್ಯೆ ಇರ್ತಕ್ಕಂಥದ್ದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ, ಆಮೇಲೆ ಬಡತನದ ಫ್ಯಾಮಿಲಿಗಳು, ಇವರೆಲ್ಲ ಏನ್ ಮಾಡ್ತಾರೆ ಅಲ್ವಾ? ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ, ಈ ತಿಂಗಳು ನಿಮಗೆ ಹೆಚ್ಚಿನ ಖರ್ಚು ಅನ್ನುವಂಥದ್ದು ಯಾವುದೂ ಇಲ್ಲ, ಸ್ವಾಭಾವಿಕವಾಗಿ ಇಲ್ಲ. ನೀವು ಹೆಚ್ಚು ಖರ್ಚು ಮಾಡಕ್ ಹೋಗ್ಬೇಡಿ. ನಾನು ಬಟ್ಟೆ ತಗೊಳ್ಳೋಣ, ಇರೋ ಬಟ್ಟೆ ಉಪಯೋಗಿಸಿ, ಚೆನ್ನಾಗಿಲ್ಲ ಅರ್ಧೋಗಿದೆ ಅಂದ್ರೆ ತಗೊಳ್ಳಿ. ಚೆನ್ನಾಗಿದ್ದು ಬಟ್ಟೆಗಳು ತಗೊಳ್ಳೋದು, ಮೊಬೈಲ್ ಚೇಂಜ್ ಮಾಡೋದು, ಲ್ಯಾಪ್ಟಾಪ್ ಚೇಂಜ್ ಮಾಡೋದು, ಅಥವಾ ಎಲ್ಲಾದ್ರೂ ಟೂರ್ಗೆ ಹೋಗೋದು, ಎಂಜಾಯ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಸೇಫ್ ಆದ್ಮೇಲೆ ಎಂಜಾಯ್ ಮಾಡಿ. ನಿಮ್ಗೆ ಸೇಫ್ಟಿ ಇರಬೇಕು, ಫಿನಾನ್ಷಿಯಲ್ ಸೇಫ್ಟಿ ಇರಬೇಕು. ಈ ತಿಂಗಳು ಹೆಚ್ಚು ಕಂಜೂಸ್ತನ ಮಾಡಬೇಕು ಕುಂಭರಾಶಿಯವರು. ದುಡ್ಡನ್ನ ಖರ್ಚು ಮಾಡಕ್ ಹೋಗ್ಬೇಡಿ. ನಿಮಗೆ ಬೇಕಾಗುತ್ತೆ, ಖಂಡಿತ ಬೇಕಾಗುತ್ತೆ. ನೀವು ಖರ್ಚು ಮಾಡ್ತಾ ಹೋದ್ರೆ, ನಾನು ಹೇಳಿರೋ ಈ ಮಾತು ಗುರುಗಳು ಅವತ್ತೇ ಹೇಳಿದ್ರು, ನಾನು ಖರ್ಚು ಮಾಡಬಾರ್ದಾಗಿತ್ತು ಅನ್ಸುತ್ತೆ, ಆ ಥರ ಪಶ್ಚಾತ್ತಾಪ ಪಡೋದು ಬೇಡ. ಒಂದು ಹಾಸ್ಪಿಟಲ್ ಖರ್ಚಿರ್ಲಿ, ಒಂದು ಅಪ್ಪ ಅಮ್ಮನಿಗೆ ಹೆಲ್ತು ಅಥವಾ ಏನೋ ಒಂದು ಖರ್ಚಿರ್ಲಿ, ಹೆಂಡತಿ ಮಕ್ಕಳಿಗೊಂದು ಸ್ಕೂಲ್ಗು ಟ್ಯೂಷನ್ ಫೀಸು, ಏನಕ್ಕೋ ಖರ್ಚು ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ನೀವು ವೇಸ್ಟ್ ಆಗಿ ಮಾಡಬೇಡಿ. ಉಪಯುಕ್ತ ಖರ್ಚುಗಳು ಮಾಡಿ. ಹಾಗಾದ್ರೆ ಹಾಲು ತೊಗೊಂಬರ್ಬಾರ್ದ ಗುರುಳೆ, ಮನೆ ಕಾಫಿ ಮಾಡ್ಕೊಂಡು ಕುಡಿಬಾರ್ದ, ಅಕ್ಕಿ ತರಬಾರ್ದ, ಅನ್ನ ಮಾಡ್ಕೊಂಡು ತಿನ್ನಬಾರ್ದು ಅಂದ್ರೆ ತಪ್ಪಾಗುತ್ತೆ. ನಿಮ್ಮ ಒಂದು ದಿನನಿತ್ಯದ ವಿಚಾರ ಏನಿದೆಯೋ ಆ ವಿಚಾರಕ್ಕೆಲ್ಲ ದುಡ್ಡು ಉಪಯೋಗಿಸಿ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ರೆ ಮಾಡಿ, ಅದೆಲ್ಲ ಕಂಪಲ್ಸರಿ ಬೇಕಾಗಿರ್ತಕ್ಕಂಥದ್ದು. ಅದಲ್ಲದೆ ವೇಸ್ಟ್ ಖರ್ಚುಗಳನ್ನ ಮಾಡಬೇಡಿ. ಅಡ್ವೈಸ್ ಅಂತ ತಗೊಳ್ಳಿ ಇದನ್ನ. ಯಾಕೆಂತಂದ್ರೆ ಗುರು ನಿಮಗೆ 6ನೇ ಮನೇಲಿ ಕೂತಿದ್ದಾರೆ, ಸೂರ್ಯನು 6ನೇ ಮನೆಗೆ ಬರ್ತಾರೆ. ಸೂರ್ಯ ಗುರು ಸೇರಿದಾಗ ನಿಮಗೆ ಫಿನಾನ್ಷಿಯಲ್ ಕ್ರೈಸಿಸ್ ಅನ್ನ ಜಾಸ್ತಿ ಉತ್ಪತ್ತಿ ಮಾಡಿಬಿಡ್ತಾರೆ. ಯಾಕಂದ್ರೆ 6ನೇ ಸ್ಥಾನ ಬಂದು ಋಣ ರೋಗ ಶತ್ರು. ಋಣ ಅಂದ್ರೆ ಸಾಲ ಮಾಡೋ ಸ್ಥಿತಿಗೆ ಬಂದ್ಬಿಡುತ್ತೆ. ಅಲ್ಲಿಗೆ 6ನೇ ಮನೆ ಋಣ ರೋಗ ಶತ್ರು ಸ್ಥಾನ. ಈಗ 6ನೇ ಮನೆಯಲ್ಲಿ ಗುರು ಮತ್ತೆ ಸೂರ್ಯ ಬಂದು ಕೂತಿದ್ದಾರೆ ಅಂತಂದ್ರೆ, ಒಂದ್ ಕಡೆ ಋಣ ನಿಮಗೆ ಜಾಸ್ತಿ ಆಗ್ಬಿಡುತ್ತೆ, ಸ್ವಲ್ಪ ರೋಗದ ಬಾಧೆಗಳು ಹೆಚ್ಚಾಗುವಂತ ಸಾಧ್ಯತೆ, ನಿಮಗಿಲ್ಲ ಅಂದ್ರೂ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಆಗುವಂತ ಸಾಧ್ಯತೆ, ಶತ್ರುಗಳು ಸುಖಾಸುಮ್ಮನೆ ಉತ್ಪತ್ತಿಯಾಗಿ ನಿಮಗೆ ಹಿಂಸೆ ಕೊಡುವಂತ ಸಾಧ್ಯತೆ, ಇದೆಲ್ಲ ಇರೋದ್ರಿಂದ ವೇಸ್ಟ್ ಖರ್ಚುಗಳಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕಂಜೂಸ್ ಆಗ್ಬಿಡಿ ಕುಂಭರಾಶಿಯವರು. 16ನೇ ತಾರೀಕು ಸೂರ್ಯ 6ನೇ ಮನೆಗೆ ಬರೋದು. ಸೂರ್ಯ 6ನೇ ಮನೆಗೆ ಬಂದ್ರೆ ಏನಾಗುತ್ತೆ ಗೊತ್ತಾ ನಿಮ್ಗೆ? ಸೂರ್ಯ 6ನೇ ಮನೆಗೆ ಬಂತು ಅಂತಂದ್ರೆ ಸೌಖ್ಯರಹಿತ ಅಂದ್ರೆ ಸುಖ ಕಡಿಮೆ ಆಗುತ್ತೆ. ಶತ್ರುಗಳು ನಿಮಗೆ ಹಿಂಸೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ, ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳ ಮೇಲೆ ಅಪವಾದಗಳು ಬರುತ್ತೆ, ರಾಜಕೀಯ ವ್ಯಕ್ತಿಗಳ ಮೇಲೆ ಅಪವಾದ ಬರುತ್ತೆ, ಅಪನಿಂದನೆ ಬರುತ್ತೆ, ಹಣ ವ್ಯಯ ಆಗತ್ತೆ. ಹಾಗೆ ಅಧಿಕಾರದಲ್ಲಿ ಸ್ವಲ್ಪ ತೊಂದರೆಗಳಾಗಿ ಅಧಿಕಾರದ ಕುರ್ಚಿ ಅಲಗಾಡಕ್ ಶುರುವಾಗುತ್ತೆ. ಇದೆಲ್ಲ ನಿಮಗೆ ಸಾಧ್ಯತೆಗಳು ಜಾಸ್ತಿ. ಯಾಕಂದ್ರೆ ಶತ್ರುಗಳು ಉತ್ಪತ್ತಿ ಆಗ್ತಾರೆ. ಅದನ್ನ ನೀವು ಬ್ಯಾಲೆನ್ಸ್ ಮಾಡಬೇಕು. 16ನೇ ತಾರೀಕಿಂದ ಸೂರ್ಯನಿಂದ ಚೆನ್ನಾಗಿಲ್ಲ. ಈಗಾಗಲೇ ಗುರು 6ನೇ ಮನೆಗೆ ಬಂದಾಯ್ತು, ಚೆನ್ನಾಗಿಲ್ಲ, ಗುರುಬಲ ಇಲ್ಲ ಕುಂಭರಾಶಿಯವರಿಗೆ. ಕಾಯ್ಬೇಕು, ನೀವು ಇನ್ನೂ ತುಂಬಾ ದಿನ ಕಾಯ್ಬೇಕು. ಮಧ್ಯದಲ್ಲಿ ಒಂದು 84 ದಿನ ಬರುತ್ತೆ. ಅದನ್ನ ನಿಮ್ಗೆ ಗುಡ್ ನ್ಯೂಸ್ ಇವಾಗ ಹೇಳಲ್ಲ, ನಾನು ಸೆಪ್ಟೆಂಬರ್ ದಾಟಿ ಅಕ್ಟೋಬರ್ ತಿಂಗಳು ಆ ಸಮಯದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಆ ಗುಡ್ ನ್ಯೂಸು. ಅಲ್ಲಿವರೆಗೂ ನಿಮಗೆ 6ನೇ ಮನೆ ಗುರುನೇ, ಏನಿಲ್ಲ ವ್ಯತ್ಯಾಸ, ಚೇಂಜಸ್ ಏನೂ ಬರೋದಿಲ್ಲ. ಸರಿ, ಹಾಗಿದ್ದಾಗ ನಿಮಗೆ 2 ಗ್ರಹಗಳು ನಿಮಗೆ ಸಪೋರ್ಟ್ ಮಾಡಲ್ಲ, ಗುರು ಮತ್ತೆ ಸೂರ್ಯ ಸಪೋರ್ಟ್ ಮಾಡಲ್ಲ. ಇನ್ನು ನೋಡಿ, ಶುಕ್ರ 4ನೇ ತಾರೀಕು ಶುಕ್ರ ಬಂದು 7ನೇ ಮನೆಗೆ ಬರ್ತಾರೆ, ಶತ್ರುವಿನ ಮನೆಗೆ ಬರ್ತಾರೆ. ನಿಮಗೆ ಶುಕ್ರ ಬಂದು ಸುಖಸ್ಥಾನಾಧಿಪತಿ ಹಾಗೂ ಭಾಗ್ಯಸ್ಥಾನಾಧಿಪತಿ.
ಸುಖ ಕೊಡುವಂತಹ ಗ್ರಹ ಶತ್ರು ಮನೆಯಲ್ಲಿದ್ದಾರೆ, ಭಾಗ್ಯ ಕೊಡುವಂತಹ ಗ್ರಹ ಶತ್ರು ಮನೆಯಲ್ಲಿದ್ದಾರೆ. ಹಾಗಾಗಿ ಈ ತಿಂಗಳು ಯಾವುದೇ ಶುಭ ಕಾರ್ಯ ಇಲ್ಲ, ಏನು ತಗೊಳ್ಳೋದು ಕೊಳ್ಳೋದು ಏನು ಬೇಡ. ನಾನಾಯ್ತು, ನನ್ನ ಕೆಲಸ ಆಯ್ತು, ನನ್ನ ಮನೆ ಆಯ್ತು, ನನ್ನ ಸಂಪಾದನೆ ಆಯ್ತು, ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಆಯ್ತು, ನನ್ನ ಫ್ಯಾಮಿಲಿ ಆಯ್ತು, ನನ್ನ ಕುಟುಂಬ, ನನ್ನ ಆರೋಗ್ಯ ಆಯ್ತು, ಇಷ್ಟೇ. ಇದೊಂಥರ ಸ್ಲೋಗನ್ ಥರ ನೀವು ಅಳವಡಿಸ್ಕೋಬೇಕು ಈ ತಿಂಗಳು. ಸುಖ ಹೆಚ್ಚಿರಲ್ಲ, ನಿದ್ರಾಭಂಗ ಜಾಸ್ತಿ ಇರುತ್ತೆ, ನಿದ್ದೆ ಜಾಸ್ತಿ ಮಾಡೋಕ್ಕೆ ಬಿಡೋದಿಲ್ಲ, ನಿದ್ರಾಭಂಗ ಜಾಸ್ತಿ ಆಗೋದು, ಸುಖ ಕಡಿಮೆ ಆಗೋದು. ಆಮೇಲೆ ಭಾಗ್ಯಗಳು ನಿಮ್ಮನ್ನು ಉತ್ಪತ್ತಿ ಮಾಡದೇ ಇರೋದು, ಅಂದರೆ ವಾಹನ ಭಾಗ್ಯ, ಗೃಹ ಭಾಗ್ಯ, ಈ ಥರ ಭಾಗ್ಯಗಳು ನಿಮಗೆ, ಸಂತಾನ ಭಾಗ್ಯ, ಇದೆಲ್ಲ ನಿಮಗೆ ಕಡಿಮೆ ಆಗುವಂಥದ್ದು. ಈ ತಿಂಗಳು ಸಂತಾನಕ್ಕೆ ಪ್ರಯತ್ನನೂ ಪಡಬೇಡಿ, ಆಷಾಢ ಮಾಸ ಬೇಡ. ಇನ್ನು ಕುಜನ, ಅವರು ಚತುರ್ಥ ಭಾವದಲ್ಲಿ 4ನೇ ಮನೆಯಲ್ಲಿ ಶತ್ರು ಸ್ಥಾನದಲ್ಲಿ ಕೂತಿದ್ದಾರೆ. ಶತ್ರು ಸ್ಥಾನದಲ್ಲಿ ಕುಜ ಕೂತಾಗ ಏನು ಫಲ ಅಂತಂದ್ರೆ ಅದು ಕೂಡ ಅಷ್ಟೊಂದೇನು ಉತ್ತಮ ಇಲ್ಲ. ಯಾಕಂದ್ರೆ 4ನೇ ಮನೆ ಕುಜದೋಷ, ಉಗ್ರತ್ವ ಜಾಸ್ತಿ ಆಗುತ್ತೆ. ನಾನು ಸ್ತೋತ್ರ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಬೇಸರ ಆಗ್ಬಿಡುತ್ತೆ, ಅದಕ್ಕೆ ಸ್ತೋತ್ರ ಹೇಳಿದ್ರೆ ಫಲ ಹೇಳ್ತಾ ಇದ್ದೀನಿ. ಏನು ದುಃಖ ಸಹೃದಾಹ್ವಾನಿತ ಪ್ರವಾಸೋ ಕಲೇವರೆ ಋಗ್ಬಲತಾವಲಕ್ವಂ ಅಂತ ಹೇಳಿ. ಅಂದ್ರೆ ಗೋಚಾರದಲ್ಲಿ ಚತುರ್ಥ ಭಾವದಲ್ಲಿ ಕುಜ ಇದ್ದಾಗ ಈ ತಿಂಗಳು ಪೂರ್ತಿ ಇರ್ತಾರೆ ಬಿಡಿ, ಮಿತ್ರರಿಂದ, ವಾಹನದಿಂದ ದುಃಖ ಪ್ರಾಪ್ತಿ, ಆಮೇಲೆ ಪರಸ್ಥಳ ವಾಸ, ಬದಲಾವಣೆ ಜಾಸ್ತಿ ಆಗುವಂಥದ್ದು, ರೋಗಗ್ರಸ್ತ ದುರ್ಬಲ ಶರೀರವಾಗುವ ಸಾಧ್ಯತೆಗಳು, ಎಲ್ಲ ಬ್ಯಾಲೆನ್ಸ್ ಮಾಡಬೇಕು. ಕುಂಭರಾಶಿಯವರು ಹಾಗಾದ್ರೆ ಈ ತಿಂಗಳು ಸ್ವಲ್ಪ ಪರಿಹಾರಗಳು ಖರ್ಚು ಮಾಡಬೇಕು. ಇನ್ನೊಂದು ಕಡೆ ಅಂತ್ಯ ಶನಿ ನಡೀತಾ ಇದೆ. ಅಂತ್ಯ ಶನಿ ಗೊತ್ತಲ್ಲ, 7.5 ಇಲ್ಲಿ 5 ವರ್ಷ ಮುಗಿಸಿ 6ನೇ ವರ್ಷನ ಮುಗಿಸಿ 7ನೇ ವರ್ಷ ಕಾಲಿಟ್ಟಿದ್ದೀರಾ. ಇನ್ನೊಂದು 1.5 ವರ್ಷ ಇದೆ ನಿಮಗೆ 7.5. ಅಂತ್ಯ ಶನಿ ಪ್ರಭಾವ ಒಂದು ಕಡೆ, ಅಂತ್ಯ ಶನಿ ಪ್ರಭಾವ ಇನ್ನೊಂದು ಕಡೆ, ತಾತ್ಕಾಲಿಕ ಕುಜದೋಷ, ಉಗ್ರತ್ವ, ಕೋಪ, ಫ್ರಸ್ಟ್ರೇಷನ್ನು. ಇನ್ನೊಂದು ಕಡೆ 6ನೇ ಮನೆ ರೋಗ ಸ್ಥಾನದಲ್ಲಿ ಗುರು, ಋಣ ರೋಗ ಶತ್ರು ಸ್ಥಾನದಲ್ಲಿ ಸೂರ್ಯ ಬಂದು ಕೂತ್ಕೋತಾರೆ. ಒಂದು ಕಡೆ ಸುಖ ಸ್ಥಾನ, ಸುಖ ಕೊಡುವಂತಹ ಹಾಗೂ ಭಾಗ್ಯ ಕೊಡುವಂತಹ ಶುಕ್ರ ಗ್ರಹ ಶತ್ರುವಿನ ಮನೆ ಇದ್ದಾರೆ. ಲಗ್ನದಲ್ಲಿ ರಾಹು ತಲೆ ಮೇಲೆ ಮೊಳೆ ಇಟ್ಟು ಹೊಡಿತಾ ಇದ್ದಾರೆ. 7ನೇ ಮನೆ ಕೇತು ಶುಭ ಕಾರ್ಯಗಳು ಮಾಡಕ್ ಬಿಡ್ತಾ ಇಲ್ಲ. ಅಂದ್ರೆ ಎಲ್ಲ ಈ ತಿಂಗಳಿಂದ ಅಪ್ಲೈ ಆಗುತ್ತೆ ನಿಮ್ಗೆ, ಈ ಹಿಂದೆ ಸರಿ. ಹಾಗಾದ್ರೆ ಚೆನ್ನಾಗಿರುವಂತ ಗ್ರಹ ನೋಡಿ ಯಾರಂದ್ರೆ ಬುಧ ಒಬ್ರೆ. ಆ ಬುಧನು ವಿಷಯ ನೀವು ತಿಳ್ಕೊಳ್ಳಿ, ಆ ಬುಧನು ನಿಮ್ಗೆ 6ನೇ ಮನೆಯಲ್ಲೇ ಶತ್ರು ಸ್ಥಾನದಲ್ಲೇ ಇರೋದು. ಆದ್ರೆ 7ನೇ ತಾರೀಕು ಅವರು ವಕ್ರಿಯನ್ನ ಪಡಿತಾರೆ. ವಕ್ರಿ ಅಂತಂದ್ರೆ ರೆಟ್ರೋಗ್ರೇಡ್, ಉಲ್ಟಾ ವಕ್ರತ್ವ, ಹಿಂದಿನ ಮನೆ ನೋಡೋದು. ಹಿಂದಿನ ಮನೆ ಯಾರದು ಅಂತಂದ್ರೆ ಅದು ಬುಧನದ್ದೇ, ಹಿಂದಿನ ಮನೆ ಬುಧನದ್ದೇ. ಹಾಗಾಗಿ ಅವರು ಹಿಂದಿನ ಮನೆ ಕಡೆಗೆ ಮುಖ ಮಾಡಿ ಪ್ರಯಾಣವನ್ನ ಬಳಸಿದಾಗ ವಕ್ರತ್ವ ಆದಾಗ ಸಟನ್ನು ಒಂದಿಷ್ಟು ದಿನ ಆಗ್ಬೋದು. ವಕ್ರತ್ವ ಅಂತಂದ್ರೆ 3, 6, ಒಂದು 16, 17 ದಿನ ವಕ್ರತ್ವ ಆಗ್ಬೋದು ಅಷ್ಟೇ. ಮತ್ತೆ ಸೀದಾ 6ನೇ ಮನೆಗೆ ಬಂದ್ಬಿಡ್ತಾರೆ. ಈ 17 ದಿನ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಬುಧ. ವ್ಯಾಪಾರ ವ್ಯವಹಾರಗಳಲ್ಲಿ 17 ದಿನ ತುಂಬಾ ಚೆನ್ನಾಗಿರುತ್ತೆ. 7ನೇ ತಾರೀಕು ನಂತರ ಜುಲೈ ತಿಂಗಳಲ್ಲಿ ಸ್ವಲ್ಪ ಅನುಕೂಲ ಆಗ್ಬೋದು, ಬಿಟ್ರೆ ಇನ್ನೇನು ದೊಡ್ಡ ವ್ಯತ್ಯಾಸ ಇಲ್ಲ. ಒಟ್ಟು 9 ಗ್ರಹನೂ ಚೆನ್ನಾಗಿಲ್ಲ ಅಂತ ಡಿಸೈಡ್ ಮಾಡ್ಕೊಂಬಿಡಿ ಕುಂಭರಾಶಿಯವರು. ಹಾಗಾದ್ರೆ ಏನ್ ಮಾಡೋದು? ನಾನೇನು ಭಯ ಪಡಿಸ್ತಾ ಇದ್ದೀನಿ ಅನ್ಕೊಂಡ್ರ? ಖಂಡಿತ ಇಲ್ಲ. ಏನಿದೆಯೋ ನಿಮ್ಮ ಗೋಚಾರದ ಕುಂಡಲಿ ಪ್ರಕಾರ ವೆರಿ ಕ್ಲಿಯರ್, ಏನು ಕನ್ಫ್ಯೂಷನ್ ಇಲ್ಲ, ನಾನೇನು ಮುಚ್ಚಿಡೋದಿಲ್ಲ. ಯಾಕೆಂದ್ರೆ ಗ್ರಂಥವನ್ನು ಆಧಾರವಾಗಿ ಇಟ್ಕೊಂಡು ನಾನು ನಿಮಗೆ ತಿಳಿಸುವಂಥದ್ದು. ಕುಂಭರಾಶಿಯವರಿಗೆ ರಿಯಲಿ ಟೈಮ್ ಚೆನ್ನಾಗಿಲ್ಲ, ಒಳ್ಳೆ ಕಾಲ ಇಲ್ಲ. ಮಾತಲ್ಲೂ ಕೂಡ ನಿಮಗೆ ನೋವು ಬರುತ್ತೆ. ನೀವು ಯಾರಿಗಾದ್ರೂ ಸಹಾಯ ಮಾಡಿದ್ರೂ ನೋವು ಬರುತ್ತೆ, ಸಪೋರ್ಟ್ ಮಾಡಿದ್ರೂ ನೋವು ಬರುತ್ತೆ, ನಿಮ್ಮ ಪಾಡು ನೀವು ಸುಮ್ಮನೆ ಇದ್ರೂ ನಿಮಗೆ ನೋವು ಬರುತ್ತೆ. ಅಂದ್ರೆ ಈ ಕೆಟ್ಟ ಸಮಯ ಬಂದಾಗ ನಾವು ಅದನ್ನ ಅನುಭವಿಸ್ಲೇಬೇಕು. ಅದರ ಒಂದು ಪ್ರಮಾಣವನ್ನ ಇಳಿಕೆ ಮಾಡೋದಕ್ಕೋಸ್ಕರ ನಾವೇನ್ ಮಾಡಬೇಕು? ದೇವತೆಗಳ ಮೊರೆ ಹೋಗ್ಬೇಕು, ದಾನದ ಮೊರೆ ಹೋಗ್ಬೇಕು. ಯಾವ ಕಾರಣಕ್ಕೂ ನೀವು ಮಿಸ್ ಮಾಡದೆ ಈ ತಿಂಗಳು ಪೂರ್ತಿ ನಿಮ್ಗೆ ಏನು ಶಕ್ತಿ ಆಗುತ್ತೋ ಆ ಶಕ್ತಿಯಷ್ಟು ಗೋವಿಗೆ ಗ್ರಾಸವನ್ನ ಕೊಡಿ. ಏನಾದ್ರೂ ಗೋವು ತಿನ್ನೋ ಹುಲ್ಲಾಗ್ಬೋದು, ಅಥವಾ ಬಾಳೆಹಣ್ಣು ಆಗ್ಬೋದು, ಅಥವಾ ಇಂಡಿ ಬೂಸ ಆಗ್ಬೋದು, ಏನೋ ಒಂದು ಗೋವಿಗೆ. ಹಾಗಾದ್ರೆ ಗೋವು ಕೊಟ್ಟುಬಿಟ್ರೆ ನಮ್ಗೆ ಇದೆಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗ್ಬಿಡುತ್ತಾ ಗುರುಗಳೇ ಅಂದ್ರೆ ಖಂಡಿತ. ಗೋವಲ್ಲಿ ಸಕಲ ದೇವತೆಗಳು ವಾಸಸ್ಥಾನ ಅಂತ ನಾವು ಕರಿತೀವಿ. ನಾವು ಈಗ ಶತ್ರು ಕಮ್ಮಿ ಆಗಕ್ಕೆ ಸುಬ್ರಹ್ಮಣ್ಯನ ಪೂಜೆ ಮಾಡೋದು, ಸುಖ ನಮಗ್ ಜಾಸ್ತಿ ಆಗಕ್ಕೆ ಅಮ್ಮನವ್ರನ್ನ ಪೂಜೆ ಮಾಡೋದು, ಶನಿ ಬಾಧೆ ಕಮ್ಮಿ ಆಗಕ್ಕೆ ಶನಿ ಪೂಜೆ ಮಾಡೋದು, ಕುಜದೋಷ ಪರಿಹಾರ ಆಗಕ್ಕೆ ನಾವು ಕುಜದೋಷ ಪರಿಹಾರ ಹೋಮ ಮಾಡ್ಕೊಳ್ಳೋದು. ಈ ತರ ಒಂದೊಂದು ಮಾಡ್ಕೊಂಡು ಹೋದ್ರೆ ಒಂದು ತಿಂಗಳಿಗೋಸ್ಕರ ಸುಮಾರು ಒಂದು 50,000 1 ಲಕ್ಷ ಖರ್ಚು ಮಾಡ್ಬೇಕಾಗತ್ತೆ. ಯಾಕೆ ಖರ್ಚು ಮಾಡ್ಬೇಕು? ಅದಕ್ಕಿಂತ ಗೋಮಾತೆಯನ್ನ ದರ್ಶನ ಮಾಡಿ ಗೋವಿಗೆ ಗ್ರಾಸ ಹೆಂಗ್ ಕೊಡ್ಬೇಕು ಅಂದ್ರೆ, ಶಕ್ತಿ ಇದ್ರೆ ಪ್ರತಿದಿನ ಕೊಡಿ. ನಾನು ಚೆನ್ನಾಗಿದ್ದೀನಿ ಗುರುಗಳೇ, ಫಿನಾನ್ಷಿಯಲ್ ಆಗಿ ಚೆನ್ನಾಗಿದ್ದೀನಿ ಅಂದ್ರೆ
ಯಾವ್ದಾರ ಒಂದು ರೈತರ ಮನೆಗೆ ಹೋಗ್ಬಿಟ್ಟು, ನೋಡಪ್ಪ 1ನೇ ತಾರೀಕಿಂದ 30ನೇ ತಾರೀಕು ಅಂದ್ರೆ ಜುಲೈ ತಿಂಗಳು ಮುಗಿಯೋವರೆಗೂ ಗೋವು ಬೆಳಗ್ಗೆ ಎದ್ದಿದ ತಕ್ಷಣ ಎಷ್ಟು ಹಿಂಡಿ ತಿನ್ನುತ್ತೋ ಆ ಹಿಂಡಿನ ನಾನು ಕೊಡಿಸ್ತೀನಿ, ಎಷ್ಟು ಬೂಸ ತಿನ್ನುತ್ತೋ ಆ ಬೂಸ ನಾನು ಕೊಡಿಸ್ತೀನಿ ಅಂತ ಕೊಡಿಸ್ಬಿಡಿ. ದುಡ್ಡು ಕೊಡಬೇಡಿ. ದುಡ್ಡು ಕೊಟ್ಟರು ರೈತರೇನು ತಿನ್ನಲ್ಲ, ಗೋಗೆ ಹಾಕೋದು. ಬಟ್ ದುಡ್ಡು ಕೊಡಬೇಡಿ. ದುಡ್ಡು ಕೊಡೋದನ್ನ ದಾನ ಅನ್ನಲ್ಲ, ವಸ್ತುನ ಕೊಡೋದನ್ನ ದಾನ ಅಂತಾರೆ. ಅಂದ್ರೆ ನೀವೇ ಅಂಗಡಿಗೆ ಹೋಗಿ ರೈತನ್ನು ಕರ್ಕೊಂಡು ಹೋಗಿ ಯಾವ ಬೇಕಪ್ಪ, ಯಾವ ಕ್ವಾಲಿಟಿ ಬೇಕಪ್ಪ ತಗೋಪ್ಪ ಅಂತ ತಗೊಂಡು ಅದನ್ನ ಆಟೋಲ್ ಹಾಕ್ಸಿ, ಆಟೋ ಚಾರ್ಜು ನೀವೇ ಕೊಟ್ಟು ತಗೊಂಡೋಗಿ ರೈತನ ಮನೆ ಕೊಟ್ಬಿಟ್ಟು ದಿನ ಗೋಗೆ ಇದನ್ನ ತಿನ್ಸಪ್ಪ ಅಂತ ಹೇಳ್ಬಿಡಿ. ತಿನ್ನಿಸ್ಬೇಕಾದ್ರೆ ನನ್ನ ಹೆಸರು ಹೇಳ್ಕೊಪ್ಪ ಅಂತ ಹೇಳ್ಬಿಟ್ಟು ಅಷ್ಟು ಮುಗಿದು. ಇಲ್ಲ ನನಗೆ ಶಕ್ತಿ ಜಾಸ್ತಿ ಇಲ್ಲ, ನನಗೆ ಫಿನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಇಲ್ಲ ಅಂದ್ರೆ ವಾರಕ್ಕೊಂದ್ಸಲ ಒಂದು 5 kg ಹಿಂಡಿ ಬೂಸ ತಗೊಂಡೋಗಿ, ಇಲ್ಲ ತಿಂಗಳಿಗೆ ಒಂದೇ ಸಲ ಮಾಡಿ, ಒಟ್ಟು ಮಾಡಿ. ಇದು ಬಿಟ್ರೆ ಇನ್ನೊಂದು ಪರಿಹಾರ ಇದೆ. 2 ಪರಿಹಾರ ಕೊಡ್ಬೇಕು ನಾನು ಕುಂಭರಾಶಿಯವರಿಗೆ, ಒಂದು ಸಾಲದಿಲ್ಲ. ಇನ್ನೊಂದು ಪರಿಹಾರ ಅಂದ್ರೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ನಿಮಗೆ ನವಗ್ರಹಗಳನ್ನು ಇಟ್ಟಿರ್ತಾರೆ. ದೇವಸ್ಥಾನದ ಈಶಾನ್ಯ ಮೂಲೆಯಲ್ಲಿ, ದೇವ ಮೂಲೆಯಲ್ಲಿ ನವಗ್ರಹಗಳು 9 ಗ್ರಹಗಳಿರುತ್ತೆ. ಮಧ್ಯದಲ್ಲಿ ಸೂರ್ಯ, ಪೂರ್ವಕ್ಕೆ ಮುಖ ಮಾಡಿ ಶುಕ್ರ, ಆಗ್ನೇಯ ದಿಗ್ಭಾಗದಲ್ಲಿ ಚಂದ್ರ, ದಕ್ಷಿಣದ ಕಡೆಗೆ ಕುಜ, ನೈಋತ್ಯದ ಕಡೆಗೆ ಕುಬೇರ ಮೂಲ ಕಡೆಗೆ ರಾಹು, ಪಶ್ಚಿಮದ ಕಡೆಗೆ ಶನಿ, ವಾಯುವ್ಯದ ಕಡೆಗೆ ಕೇತು, ಉತ್ತರದ ಕಡೆಗೆ ಗುರು, ದೇವಮೂಲೆ ಅಂದ್ರೆ ಈಶಾನ್ಯ ಕಡೆಗೆ ಬುಧ. ಈ ತರ 9 ಗ್ರಹಗಳು ಒಂದೇ ಸ್ಥಳದಲ್ಲಿ ಇರುತ್ತೆ. ನಿಮ್ಗೆ ಗೊತ್ತಿರುತ್ತೆ, ಪ್ರದಕ್ಷಿಣೆ ಎಲ್ಲ ಮಾಡ್ತಾ ಇರ್ತೀರ, ನಾನೇನು ಪ್ರತ್ಯೇಕವಾಗಿ ಹೇಳೋದೇನಿಲ್ಲ. ಅಲ್ಲಿ ಹೋಗಿ ಅರ್ಚಕರ ಹತ್ರ ಮಾತಾಡಿ, ಸ್ವಾಮಿ ಜುಲೈ ತಿಂಗಳು 1ನೇ ವಾರದಲ್ಲಿ ಯಾವ್ದಾದ್ರು ಒಂದು ಡೇಟ್ ಕೊಡಿ, ನಿಮ್ಗೆ ಅನುಕೂಲ ಆಗಿರೋ ಡೇಟ್ಗೆ ನನಗೆ 9 ಗ್ರಹಕ್ಕೂ ಒಂದು ಅಭಿಷೇಕ ಮಾಡ್ಕೊಡಿ, ಒಂದು ಹಾಲಾಭಿಷೇಕ ಮಾಡ್ಕೊಡಿ, ಶಕ್ತಿ ಇದ್ರೆ ಪಂಚಾಮೃತ ಮಾಡ್ಕೊಡಿ, ಅಭಿಷೇಕ ಮಾಡಿ 9 ಧಾನ್ಯ ಇಟ್ಟು 9 ವಸ್ತ್ರವನ್ನು ಕಟ್ಟಿ ಒಂದು ಅರ್ಚನೆ ಮಾಡಿ ಒಂದು ಪೂಜೆ ಮಾಡಿ ಕೊಟ್ಬಿಡಿ ಸ್ವಾಮಿ, ನನಗೆ ಟೈಮ್ ಚೆನ್ನಾಗಿಲ್ಲ ಅಂತ ಒಂದು ಮಾತು ತಿಳಿಸಿ. ಸರಿ, ಸುಮಾರು ನಿಮ್ಗೊಂದು 500 ರೂಪಾಯಿ ಆಗ್ಬೋದು, ಒಂದು 700-800 ರೂಪಾಯಿ ಅಥವಾ ಒಂದು 1000 ರೂಪಾಯಿ ಒಳಗೆ ಆಗ್ಬೋದು, ಮಾಡಿಸ್ಬಿಡಿ. ಕಂಪಲ್ಸರಿ ಮಾಡಿಸಿ. ನಾನು ಪ್ರತ್ಯೇಕವಾಗಿ ಪರಿಹಾರ ನಾನು ನಿಮ್ಗೆ ಕೊಡಕ್ಕೆ ಹೋಗಲ್ಲ, ನನಗೆ ಇಷ್ಟ ಇಲ್ಲ. ಪ್ರತ್ಯೇಕ ಪರಿಹಾರ ಕೊಟ್ಟರೆ ದೊಡ್ಡದಾಗುತ್ತೆ. ಆಮೇಲೆ ಈಗ ಬುಧ ಏನೋ ನಾನು ಹೇಳಿದೆ 16 ದಿನ ಚೆನ್ನಾಗಿರುತ್ತೆ ಅಂತ, ಯಾವುದಕ್ಕೂ ಈ ಸಲ ಬುಧ ಜಯಂತಿ ಇದೆ 10ನೇ ತಾರೀಕು. ಅವತ್ತಿನ ದಿನ ಬುಧ ಪ್ರೀತಿ ಅಂತಂದ್ರೆ ನವಗ್ರಹಕ್ಕೆ ಅಭಿಷೇಕ ಮಾಡಬೇಕಾದ್ರೆ ಬುಧ ಪ್ರೀತಿ ಅಂತ ಹೇಳ್ತೀವಿ. ಬುಧನನ್ನ ಹೆಚ್ಚು ಪೂಜೆ ಮಾಡಿ, ಅಥವಾ ಮಹಾವಿಷ್ಣು ದೇವಸ್ಥಾನದಲ್ಲಿ ಅವತ್ತಿನ ದಿನ ತುಳಸಿ ಅರ್ಚನೆ ಮಾಡಿಸಿ. 10ನೇ ತಾರೀಕು ಬಹಳ ವಿಶೇಷ. ಇನ್ನು ನಿಮ್ಗೆ ಗುರುಬಲ ಇಲ್ವಲ್ಲ, ಒಂದು ಪರಿಹಾರ ಕೊಡ್ತೀನಿ. 30ನೇ ತಾರೀಕು ಅಂದ್ರೆ 29ನೇ ತಾರೀಕು ನಿಮಗೆ ಗುರು ಪೌರ್ಣಮಿ. 29ನೇ ತಾರೀಕು ಗುರು ಪೌರ್ಣಮಿ. ಅವತ್ತಿನ ದಿನ ಎಲ್ಲ ಗುರು ಸೇವೆಯನ್ನ ಮಾಡಿ, ಗುರು ಪ್ರಾರ್ಥನೆ ಮಾಡಿ, ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬಂದು ದರ್ಶನ ಮಾಡಿಕೊಂಡು ಏನಾದರೂ ಫಲ ತಗೊಳ್ಳಿ, ಗುರುಗಳ ಆಶೀರ್ವಾದ ತಗೊಳ್ಳಿ. ಅದರಿಂದ ನಿಮಗೆ ಗುರುಬಲ ಸಿಗುತ್ತೆ. ಯಾಕಂದ್ರೆ ಗುರುಬಲ ಇಲ್ಲ ಕುಂಭರಾಶಿಯವ್ರಿಗೆ, ಅದೊಂದು ಮಾಡ್ಬೋದು. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ 17ನೇ ತಾರೀಕಿಗೆ ನಮ್ಗೆ ದಕ್ಷಿಣಾಯನ ಪುಣ್ಯಕಾಲ ಶುರುವಾಗುತ್ತೆ. ಆ ಥರ ನದಿ ಸ್ನಾನ ಏನಾದರೂ ಮಾಡಿದ್ರೆ ಆಷಾಢ ಮಾಸದಲ್ಲಿ ನದಿ ಸ್ನಾನಗಳು ಮಾಡಿ, ಸ್ವಲ್ಪ ಹುಷಾರಾಗಿ ಮಾಡಿ. ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿರಾ, ಯಾಕಂದ್ರೆ ಈಗಾಗಲೇ 2-3 ನ್ಯೂಸ್ ನೋಡಿದ್ವಿ ನಾವು, ಬಹಳ ಬೇಸರ ಆಯಿತು. ಆದಷ್ಟು ಸೇಫ್ ಆಗಿ ನದಿ ಸ್ನಾನ ಮಾಡಿ, ಅದು ತುಂಬ ಒಳ್ಳೇದು. ಹೆಂಗಿದ್ರು ಈ ತಿಂಗಳು ಏನು ಶುಭ ಕಾರ್ಯ ಇರಲ್ಲ, ಯಾವುದೇ ಶುಭ ಕಾರ್ಯ ಮಾಡಲ್ಲ. ಒಂದು ಸೈಟ್ ತಗೊಳ್ಳೋದು, ಒಂದು ಮನೆ ತಗೊಳ್ಳೋದು, ಈ ಥರದ್ದು ಏನೂ ಇರಲ್ಲ. ಒನ್ಲಿ ಏನಪ್ಪ ಅಂದರೆ ಬುಧ ವಕ್ರಿಯಾಗಿ ಸ್ವಲ್ಪ ಚೆನ್ನಾಗಿರೋದ್ರಿಂದ ವಿದ್ಯೆ, ವ್ಯಾಪಾರ ಮತ್ತು ಬುದ್ಧಿಶಕ್ತಿ ಈ 3 ತುಂಬ ಅನುಕೂಲ ಆಗುತ್ತೆ. ಓವರಾಲ್ ನೋಡಿದಾಗ ಕುಂಭರಾಶಿಯವರಿಗೆ ಯಾವುದರಲ್ಲೂ ಯಥೇಚ್ಛ ಫಲ, ವಿಶೇಷ ಫಲ, ಅದ್ಭುತ ಫಲ ಅನ್ನೋದು ಕಾಣ್ತಾ ಇಲ್ಲ. ಹಾಗಾಗಿ ಗೋವಿನ ಪರಿಹಾರ, ನವಗ್ರಹದ ಪರಿಹಾರ ಈ 2 ಕಂಪಲ್ಸರಿ ಮಾಡಿಸ್ಕೊಳ್ಳಿ. ಇಲ್ಲ ನನಗೆ ಇನ್ನೂ ಕ್ಲಾರಿಟಿ ಬೇಕು, ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ, ನನಗೆ ನೀವು ಹೇಳ್ತಿರೋದು ನೆಗೆಟಿವ್ ಆಗ್ತಿದೆ ಗುರುಗಳೇ, ಸ್ಟ್ರೆಸ್ ತಡ್ಕೊಳಕ್ಕಾಗ್ತಿಲ್ಲ ಅಂದರೆ ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರನ್ನ ಭೇಟಿ ಮಾಡಿ. ನಿಮ್ಮನೆ ಅಕ್ಕಪಕ್ಕದಲ್ಲೇ ಒಳ್ಳೆ ವಿದ್ಯಾವಂತರು ಇರ್ತಾರೆ, ಅವರು ನೋಡಿ ಅವರನ್ನು ಭೇಟಿ ಮಾಡಿ, ಗುರುಗಳೇ ಕುಂಭರಾಶಿಯವರಿಗೆ ಈ ತಿಂಗಳು ಯಾವುದು ಚೆನ್ನಾಗಿರುವಂತೆ, ಯಾವ ಗ್ರಹನೂ ಚೆನ್ನಾಗಿರುವಂತೆ ನೋಡ್ಬಿಟ್ಟು ಏನಾದರೂ ಪರಿಹಾರ ಕೊಡಿ ಅಂತಂದ್ರೆ ಶಾಸ್ತ್ರೀಯವಾಗಿ ಮೂಲ ಜಾತಕದಲ್ಲಿ ಯಾವ ಗ್ರಹ ಬಲಹೀನವಾಗಿದೆಯೋ ಆ ಗ್ರಹನ ಬಲಪಡಿಸ್ಕೊಡಿ. ಈಗ ನೋಡಿ ಜಾತಕದಲ್ಲಿ ನಿಮ್ಗೆ ನಾನು ಶುಕ್ರ ಚೆನ್ನಾಗಿದ್ರೆ ಇವಾಗ ಶುಕ್ರ ಏನು ನೆಗೆಟಿವ್ ಮಾಡಲ್ಲ. ಜಾತಕದಲ್ಲಿ ಏನೋ ಗುರು ಸೂಪರ್ ಆಗಿತ್ತು ಅಂದ್ರೆ ಇವಾಗ ಗುರು ಬಲ ಹೋದ್ರೂ ಕೂಡ ನಿಮ್ಗೇನು ತೊಂದರೆ ಇಲ್ಲ. ಅದನ್ನ ನೋಡಿಸ್ಕೊಂಡು ಒಮ್ಮೆ ಸುಲಭ ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ. ನೋಡಿದ್ರಲ್ಲ ಕುಂಭರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.